ಇವಾಗಿನ ಕಾಲದಲ್ಲಿ ಯಾರು ದಡ್ರಿಲ್ಲ ಆಯ್ತಾ, ಎಲ್ಲರೂ ಅತಿ ಬುದ್ಧಿವಂತರು. ಹೇಳ್ಬೇಕಂದ್ರೆ ಎಲ್ಲರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಲ್ಲೂ ಸಬ್ಸ್ಕ್ರೈಬ್ ಅಂತ ಬಂದರೆ ಸುಮ್ಮನೆ ಯಾರು ಸಹ ಯಾರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ. ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಒಂದು 2-3 ಸಲ ಆಲೋಚನೆ ಮಾಡಿನೇ ಸಬ್ಸ್ಕ್ರೈಬ್ ಮಾಡೋದು. ಹಂಗಾಗ್ಬಿಟ್ಟು ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಸಹ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಾಗಿರುತ್ತೆ, ಥಂಬ್ನೇಲಲ್ಲಿ ನೋಡಿರ್ತೀರಾ. ಏನು ಅಂತಂದರೆ 400 ಜನ ಫಾಲೋವರ್ಸು ಅಂದರೆ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ. 403 ಏನೋ ಆಗಿದೆ. ಸಖತ್ ಖುಷಿ ಆಯ್ತು ನಿಜವಾಗ್ಲೂ. ಕೆಲವರಿಗೆಲ್ಲ ಅನ್ನಿಸ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಇರೋ ಅಂಥವ್ರು, ತುಂಬ ಜನ ಸಬ್ಸ್ಕ್ರೈಬರ್ ಇರೋ ಅಂಥವ್ರು ಏನಾದರೂ ವಿಡಿಯೋನ ಕ್ಲಿಕ್ ಮಾಡಿದರೆ ಅವ್ರಿಗೊಂಥರ ಏನಪ್ಪ ಇದು 400 ಜನನ ಇಷ್ಟೆಲ್ಲ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ನಿಜವಾಗ್ಲೂ ಈಗ 4 ವರ್ಷದ ಅಂದರೆ ಈಗ ಒಂದು 3-4 ವರ್ಷದ ಹಿಂದೆ ಇದ್ದಂತಹ ರೂಲ್ಸು ಇವಾಗಿಲ್ಲ. ಎಲ್ಲ ಚೇಂಜಸ್ ಆಗಿದೆ. ಇವಾಗ ಒಬ್ಬರು ಫಾಲೋವರ್ಸ್, ಒಬ್ಬರು ಸಬ್ಸ್ಕ್ರೈಬರ್ ತಗೊಳೋದು ಸಹ ಭಾಳ ಕಷ್ಟ ಆಗ್ಬಿಟ್ಟೈತೆ. ಯಾಕೆ ಅಂತಂದರೆ ಎಲ್ಲರೂ ಬುದ್ಧಿವಂತರು, ಎಲ್ಲರೂ ತಿಳ್ಕೊಂಡಿದ್ದಾರೆ, ಎಲ್ಲನೂ ತಿಳ್ಕೊಂಡಿದ್ದಾರೆ. ಸುಮ್ಮನೆ ಏನೋ ಕ್ಲಿಕ್ ಮಾಡೋದು, ಸಬ್ಸ್ಕ್ರೈಬ್ ಕ್ಲಿಕ್ ಮಾಡೋದು ಆ ಥರ ಯಾರೂ ಮಾಡೋಕ್ಕೋಗಲ್ಲ. ಈಗ ಯಾರಾದರೂ ಒಂದು ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಆ ವಿಡಿಯೋದಲ್ಲಿ ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರಬೇಕು, ಇಲ್ಲಾಂದರೆ ಅವರಿಗೆ ಹೌದು ಇದು ಸರಿ ಅಂತ ಅನ್ನಿಸೋ ಥರ ಇರಬೇಕು. ಹಂಗಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ತಾರೆ. ಸುಮ್ಮನೆ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ. ಹಂಗಾಗ್ಬಿಟ್ಟು ನನಗೆ ಒಂದೊಂದು ಸಬ್ಸ್ಕ್ರೈಬರ್ಸು ಒಬ್ಬರು ಬಂದರು ಅಂದರೂ ಸಹ ನನಗೆ ಸಖತ್ ಖುಷಿ ಅನಿಸುತ್ತೆ. ಯಾಕೆ ಅಂತಂದರೆ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂದರೆ ಸುಮ್ಮನೆ ಬಂದಿರಲ್ಲ. ಅದರಲ್ಲೂ ನಾನು ಅಪ್ಲೋಡ್ ಮಾಡಿರೋಂಥ ವಿಡಿಯೋಗಳಿಗೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರೋವಂಥ ವೀಡಿಯೋಗಳನ್ನ ನೋಡಿ ಬೇಕಿದ್ರೆ ಹೋಗಿ. ಸುಮ್ಮನೆ ಏನೋ ಒಂದು ವಿಡಿಯೋ ಹಾಕೋದು ಸಬ್ಸ್ಕ್ರೈಬರ್ಗೋಸ್ಕರ ಆ ಥರ ವಿಡಿಯೋಗಳಿಲ್ಲ. ನಿಜವಾಗ್ಲೂ ಒಂದೊಳ್ಳೆ ಇನ್ಫಾರ್ಮೇಷನ್ಗಳು ಇದ್ದಾವೆ, ಆ ಥರ ವೀಡಿಯೋಗಳಿದ್ದಾವೆ. ಹಂಗಾಗ್ಬಿಟ್ಟು ನಾನು ಚೆಕ್ ಮಾಡ್ತೀನಿ, ಯಾರಾದರೂ ಫಾಲೋವರ್ಸ್ ಬಂದಿದ್ದಾರೆ ಅಂದರೆ ಯಾವ ವಿಡಿಯೋಗೆ ಬಂದಿದ್ದಾರೆ ಅಥವಾ ಯಾವ ವಿಡಿಯೋಗೆ ಬಂದಿದ್ದಾರೆ ಅಂತೇಳಿ ನಾನು ಒಂದು 2-3 ಸಲ ಅದನ್ನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿದಾಗ ಗೊತ್ತಾಗ್ತಿ ಯಾವ ವಿಡಿಯೋಗೆ ಬಂದಿದ್ದಾರೆ ಅಂತ. ಯಾಕೆ ತುಂಬ ಇಂಪಾರ್ಟೆಂಟ್ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಕಷ್ಟ ಇರುತ್ತೆ. ಇವಾಗಂತೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಪಡ್ಕೋಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಇನ್ನು ನಿಮಗೆಲ್ಲ ಕೆಲವರಿಗೆ ಡೌಟ್ ಇರುತ್ತೆ, ಅಂದರೆ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ, ವಿಡಿಯೋ ಎಲ್ಲ ನೋಡ್ತಾ ಇರ್ತಾರೆ. ಒಂದು ದಿನಕ್ಕೇ 1000 ಸಬ್ಸ್ಕ್ರೈಬರ್ ಬಂದ್ರಂತೆ, 2000 ಬಂದ್ರಂತೆ, ಒಂದೇ ದಿನಕ್ಕೆ ಚಾನಲ್ ಮಾನಿಟೈಸೇಷನ್ ಆಯ್ತಂತೆ. ಈ ಥರದ ವಿಚಾರಗಳು ಕೆಲವೊಂದು ವಿಡಿಯೋದಲ್ಲಿ ನೋಡ್ತಿದ್ದೀವಿ. ಆದರೆ ನಿಜವಾಗ್ಲೂ ಅದೆಷ್ಟು ಸರಿನೋ ತಪ್ಪು ಗೊತ್ತಿಲ್ಲ. ನನಗೆ ಹೇಳಂಗಿಲ್ಲ, ಯಾರ ಬಗ್ಗೆನೂ ಏನು ಮಾತಾಡೋಂಗಿಲ್ಲ ಯೂಟ್ಯೂಬಲ್ಲಿ. ಹಂಗಾಗ್ಬಿಟ್ಟು ಹೇಳ್ತಾ ಇಲ್ಲ. ಅದು ಸರಿನೋ ತಪ್ಪು ಗೊತ್ತಿಲ್ಲ ನನಗೆ, ಅದು ಸುಳ್ಳು ನಿಜನೋ ಅಂತಲೂ ಗೊತ್ತಿಲ್ಲ. ಒಂದೇ ದಿನದಲ್ಲೇ ಚಾನಲ್ ಮಾನಿಟೈಸೇಷನ್ ಆಯಿತು ಅಂದರೆ ಆ ಥರ ಯಾರ್ಯಾರ ಚಾನಲ್ ಒಂದೇ ದಿನದಲ್ಲೇ ಮಾನಿಟೈಸೇಷನ್ ಆಗುತ್ತೆ, ಯಾವ ಥರ ವೀಡಿಯೋಸ್ಗೆ, ಯಾರ ವೀಡಿಯೋಸ್ಗೆ ಆಗುತ್ತೆ ಅಂತಂದರೆ ಮೊದಲನೇದಾಗಿ ಸೆಲೆಬ್ರಿಟಿಗಳು ಅಂತಂದರೆ ಸಿನಿಮಾ ಅಂತಲೇ ಅಲ್ಲ, ಸೀರಿಯಲ್ಗಳಿಗೆಲ್ಲ ಆ್ಯಕ್ಟ್ ಮಾಡ್ತಾರಲ್ಲ ಅವರು. ಸೀರಿಯಲ್ ಅಂದ ತಕ್ಷಣ ಪ್ರತಿಯೊಂದು ಮನೆಗಳಲ್ಲೂ ಟಿ ವಿ ನೋಡ್ತಾರೆ, ಸೀರಿಯಲ್ಗಳನ್ನ ನೋಡ್ತಾರಲ್ಲ, ಅಂಥವ್ರಿಗೆ ಬೇಗನೆ ಸಬ್ಸ್ಕ್ರೈಬರ್ ಆಗುತ್ತೆ, ಒಂದೇ ದಿನಕ್ಕೇ ಮಾನಿಟೈಸೇಷನ್ ಆಗುತ್ತೆ. ಇನ್ನು ಬೇರೆ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಗುರುತಿಸ್ಕೊಂಡಿರೋರು ಅಂದರೆ ಇವಾಗೆಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಕೋತಿರಾಮ ಅಂತ ಇದ್ದಾರಲ್ಲ, ಅವರು ಏನಂದರೆ ಬೆಟ್ಟ ಹತ್ತೋದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅವರು ಸ್ಟ್ರೈಟಾಗಿರೋಂಥ ಅದು ಏನೋ ಗುಡ್ಡನ ಹತ್ತಿ ಬಿಡ್ತಾರೆ, ಸ್ಟ್ರೈಟಾಗಿ ಎದ್ರದಂಗೆ ಅವರು ಹೆಸರು ಮಾಡಿದ್ದಾರೆ. ಈಗ ಅವ್ರದ್ದೊಂದು ವಿಡಿಯೋ ಬಂತು ಅಂದರೆ ನಾನು ಈ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅವರು ಒಂದು ವಿಡಿಯೋ ಹಾಕಿದ್ರು ಅಂದರೆ ಲಕ್ಷಾಂತರ ಜನ ಒಂದೇ ದಿನಕ್ಕೆ ಬಂದುಬಿಡ್ತಾರೆ. ಅವರೊಂದು ಸ್ವಲ್ಪ ಫೇಮಸ್ ಆಗಿದ್ದಾರೆ, ಹಂಗಾಗ್ಬಿಟ್ಟು ಬರ್ತಾರೆ. ಇನ್ನು ನಾವು ಯಾವುದ್ರಲ್ಲಿ ಫೇಮಸ್ ಆಗಿದ್ದೀವಿ? ಏನೂ ಇಲ್ಲ. ಹೇಳ್ಬೇಕು ಅಂತಂದರೆ ನಮ್ಮ ರಿಲೇಷನ್ನರ್ಗೆ ನಾವು ಹೇಳ್ತೀವಿ. ನನಗೆ ನಮ್ಮ ರಿಲೇಷನ್ನರ್ಗೂ ಅಷ್ಟೇ ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೂ ಸಹ ನನಗೆ ಆಗ್ತಾಯಿಲ್ಲ. ನನಗೆ ಆ ಥರ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಹಳೆ ಒಂದು ಯೂಟ್ಯೂಬ್ ಚಾನಲ್ಲು ಪ್ರಾಬ್ಲಮ್ ಆಗಿ ಹೋಯ್ತಲ್ಲ. ಆ ಯೂಟ್ಯೂಬ್ ಚಾನಲೇ 750 ಜನ ಇದ್ದರು. ನನಗೆ 750 ಜನ ಇದ್ದು 3000 ವಾಚ್ ಅವರ್ ಆಗಿತ್ತು. ಆವಾಗ ಎಲ್ಲರಿಗೂ ಹೇಳಿದ್ದೆ ನಾನು, ನಂದು ಈ ಥರ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಹೇಳಿದ್ದೆ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿದ್ರು, 750 ಜನನೂ ಆಗಿದ್ದರು. ಆದರೆ ಇವಾಗ ನನಗೆ ಹೇಳೋಕ್ಕಾಗಲಿಲ್ಲ, ಈ ಯೂಟ್ಯೂಬ್ ಚಾನಲ್ಗೆ ನನಗೆ ಹೇಳೋಕ್ಕೆ ಮನಸ್ಸಾಗಲಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಏನೋ ಒಂದು
ಯೂಟ್ಯೂಬ್ ಚಾನಲ್ ಮಾಡಿದ್ಲು, ಅದೇನೋ ಆಯಿತು, ಇನ್ನೊಂದು ಮಾಡಿದ್ದಾಳೆ ಅನ್ನೋ ಥರ ಎಲ್ಲ ಮಾತಾಡ್ತಾರಲ್ಲ, ಹಂಗಾಗಿ ನಾನು ಹೇಳಲಿಲ್ಲ ಅಷ್ಟೇ. ಅಂದರೆ ಎಲ್ಲರಿಗೂ ಗೊತ್ತು, ನಂಬಿಕೆ ಇದೆ ನನ್ನ ಮೇಲೆ, ಒಂದು ಒಳ್ಳೆ ವಿಡಿಯೋಸ್ ಕೊಡ್ತಾಳೆ ಅನ್ನೋದು ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ಒಂದು ಸಲ ಹಿಂಗಾಯಿತು ಅಂದರೆ ನನ್ನ ಕಡೆಯಿಂದ ಪ್ರಾಬ್ಲಮ್ ಆಗಲಿಲ್ಲ, ಅದು ಬೈ ಮಿಸ್ಟೇಕ್ ಆಗಿದ್ದು. ಆದ್ರೂ ಮತ್ತೆ ಮತ್ತೆ ಇದೊಂಥರ ಮ್ಯಾಗ್ನೆಟ್ ಇದ್ದಂಗೆ, ಯೂಟ್ಯೂಬ್ ಅನ್ನೋದು ಹೆಂಗೆ ಅಂದರೆ ಒಂಥರ ಮ್ಯಾಗ್ನೆಟ್ ಇದ್ದಂಗೆ. ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು ಮತ್ತೆ ಮತ್ತೆ ಅದು ನಮ್ಮನ್ನು ಎಳಿತಾನೆ ಇರುತ್ತೆ. ಆ ಥರ ಒಂಥರ ಮ್ಯಾಗ್ನೆಟ್ ಇದ್ದಂಗೆ, ಪವರ್ಫುಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಅಂದರೆ ನನ್ನ ಪ್ರಕಾರ ಒಂದು ಪವರ್, ನಿಜವಾಗ್ಲೂ ಒಂದು ಪವರ್. ಎಷ್ಟೋ ಜನ ಕೋಟಿಗಟ್ಟಲೆ ಗಳಿಸಿದ್ದಾರೆ. ಅವರು ಎಫರ್ಟ್ ಹಾಕಿರ್ತಾರೆ. ಯಾವುದೂ ಸಹ ಯೂಟ್ಯೂಬಲ್ಲಿ ಒಂದೇ ₹1 ಅರ್ನಿಂಗ್ ಮಾಡಬೇಕು ಅಂದರೂ ಎಫರ್ಟ್ ಇರಲೇಬೇಕು. ಒಬ್ಬರು ಯಾರೋ ಹೇಳ್ತಾರೆ ಹಂಗೆ ಹಿಂಗೆ, ಅಥವಾ ಇನ್ನೂ ಎಲ್ಲರಿಗೂ ಡೌಟ್ ಇರುತ್ತೆ, ಯಾವ್ಯಾವ ಥರ ಜನಗಳು ಬೇಗನೆ ಸಬ್ಸ್ಕ್ರೈಬರ್ ಆಗುತ್ತೆ ಅಂದರೆ ನೋಡ್ತಿದ್ದೀರಾ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಹೆಣ್ಮಕ್ಳು. ಬಟ್ ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ, ಅದಕ್ಕೋಸ್ಕರ ಹೇಳಲ್ಲ ಅಷ್ಟೇ. ನೋಡಿರ್ತೀರ ನೀವು, ಅದ್ರ ಬಗ್ಗೆ ಎಲ್ಲ ಹೇಳಬೇಕಾಗಿಲ್ಲ. ಆ ಥರದವ್ರಿಗೆ ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ. ಅದಾದಮೇಲೆ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ, ಬಡವ್ರ ಮಕ್ಕಳಿಗೆಲ್ಲ ಸಹಾಯ ಮಾಡಿರೋಂಥ ಅಥವಾ ಏನೋ ಒಂದು ಸೋಷಿಯಲ್ ಆಗಿರ್ತಾರೆ, ಕಾಲೇಜ್ಗಳಲ್ಲಿರ್ತಾರೆ, ಕಂಪ್ನಿಗಳಲ್ಲಿ ಕೆಲಸ, ಇಂಥವ್ರು ಬೇಗನೆ ಫಾಲೋವರ್ಸ್ ಆಗ್ತಾರೆ. ಆಮೇಲೆ ಅವರ ಚಾನಲ್ ಕೂಡ ಬೇಗ ಮಾನಿಟೈಸೇಷನ್ ಆಗುತ್ತೆ. ಈ ಥರ ಇರುತ್ತೆ. ಇನ್ನು ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟ. ಮನೆಗೆ ಇದ್ಕೊಂಡು ಏನೋ ಒಂದು ಮಾಡ್ತೀವಿ ಅಂದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಇವಾಗೆಲ್ಲ ಭಾಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ದಡ್ರು ಯಾರೂ ಇಲ್ಲ. ಯಾರಾದರೂ ದಡ್ರಿದ್ದಾರೆ ಅಂತ ತಿಳ್ಕೊಂಡ್ರೆ ನಾವೇ ದಡ್ರು. ನಿಜವಾಗ್ಲೂ ಯಾರಾದರೂ ದಡ್ರು ಇದ್ದಾರಪ್ಪ ಇವತ್ತಿನ ಕಾಲದಾಗೆ ಅಂತ ಅಂದ್ಕೊಂಡ್ರೆ ಅವರಂಥ ದಡ್ರು ಯಾರೂ ಇಲ್ಲ. ಎಲ್ಲರೂ ಜನರು, ಎಲ್ಲರೂ ಬುದ್ಧಿವಂತರು. ಒಬ್ರಿಗಿನ ಒಬ್ಬರು ಬುದ್ಧಿವಂತರು. ಇವತ್ತು ಚಿಕ್ಕ ಮಕ್ಕಳನ್ನು ಸಹ ಮಾತಾಡ್ಸಂಗಿಲ್ಲ. LKG UKG ಹೋಗೋಂಥ ಮಕ್ಕಳಿಗೆ ನಾವು ಆನ್ಸರ್ ಕೊಡೋಕ್ಕಾಗಲ್ಲ. ಅಷ್ಟು ಬುದ್ಧಿವಂತಿಕೆ, ಅಷ್ಟೊಂದು ಮೆಚುರಿಟಿ ಇದೆ ಮಕ್ಕಳಲ್ಲಿ ಸಹ ಅಂತ ಅಂದ್ಕೊಳ್ಬೋದು. ಹಾಗಾಗ್ಬಿಟ್ಟು ಇನ್ನು ವಯಸ್ಸಾದವರು ಅಂತ ತಗೊಂಡ್ರು ಸಹ ವಯಸ್ಸಾದವ್ರಿಗೆ ನಮಗಿನ್ನ ಜಾಸ್ತಿ ಬುದ್ಧಿವಂತಿಕೆ ಇರುತ್ತೆ. ನಿಜವಾಗ್ಲೂ ಅವರು ಅಷ್ಟು ವರ್ಷದಿಂದ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಗೊತ್ತಿರುತ್ತೆ, ಎಲ್ಲ ಥರ ಜನಗಳನ್ನ ನೋಡಿರ್ತಾರೆ. ಹಂಗಿದ್ದ ಮೇಲೆ ಅವರಷ್ಟು ಸುಲಭವಾಗಿ ಕ್ಲಿಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ಸುಮ್ಮನೆ ಯಾವುದೋ ಒಂದು ವಿಡಿಯೋಗೆ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ. ಆ ವಿಡಿಯೋನ ನೋಡ್ತಾರೆ, ಈ ವಿಡಿಯೋದಲ್ಲಿ ಏನೋ ಒಂದು ಇದೆಯಪ್ಪ ಒಂಚೂರು ವಿಚಾರ, ಹುಡುಗಿ ಒಂದೇ ಅಮ್ಮ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದು ಕ್ಲಿಕ್ ಮಾಡ್ತಾರೆ. ಈ ಥರ ಆಗಿರೋದು ತುಂಬ. ನನ್ನ ಯೂಟ್ಯೂಬ್ ಚಾನಲಲ್ಲಿ 100 ಜನ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು ಸೇರಿ 100 ಜನ ಇರ್ಬೋದು. ನನಗೆ ಗೊತ್ತಿರೋರು, ಹತ್ರದಿಂದ ನೋಡಿರೋರು, ರಿಲೇಟಿವ್ಸು, ನಮ್ಮೂರವರು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ 100 ಜನ ಫಾಲೋವರ್ಸ್ ಇದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಇನ್ನು ಮಿಕ್ಕಿದ 300 ಜನ ಪ್ರಾಮಾಣಿಕವಾಗಿ ಬಂದಿರೋರು. 100 ಜನ ನನ್ನ ರಿಲೇಟಿವ್ಸು, ನನ್ನ ಫ್ರೆಂಡ್ಸು. ಅವ್ರನ್ನ ಬಿಟ್ಟು ಇನ್ನು 300 ಜನ ಏನಿದ್ದಾರೆ ಅವರು ವಿಡಿಯೋನ ನೋಡಿ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ನೋಡಿ ಕ್ಲಿಕ್ ಮಾಡಿ ಬಂದಿರೋರು. ಹಾಗಾಗ್ಬಿಟ್ಟು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು, ಅವರಿಗೆ ಒಬ್ಬೊಬ್ಬರಿಗೂ ಸಹ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಅವರು ಸುಮ್ಮನೆ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿಲ್ಲ. ನಿಜವಾಗ್ಲೂ ಯಾರು ಏನು ಅಂದ್ಕೊಂತಾರೋ ಗೊತ್ತಿಲ್ಲ ನನಗೆ. ಯೂಟ್ಯೂಬ್ ಅಂದರೆ ಭಾಳ ಈಸಿ, ಯೂಟ್ಯೂಬಲ್ಲಿ ಆ ಥರ ಎಲ್ಲ ಅಂದ್ಕೊಳ್ಳೋರಿಗೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಭಾಳ ಕಷ್ಟ ಐತೆ. ಒಬ್ಬರು ಸಬ್ಸ್ಕ್ರೈಬರ್ನ ತಗೊಳೋದು ಭಾಳ ಕಷ್ಟ ಐತೆ. ಯಾರೂ ಸಹ ಸುಮ್ಮನೆ ಯಾರೂ ಕ್ಲಿಕ್ ಮಾಡಲ್ಲ, ಯಾರೂ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಲ್ಲ. ಇದನ್ನು ನೆನ್ಪಿಟ್ಕೊಳ್ರಿ. ಯಾವುದೇ ಒಂದು ವೀಡಿಯೋ ಸುಮ್ಮನೆ ಏನೋ ಒಂದು ವೀಡಿಯೋ ಹಾಕಿದ್ದೀನಿ ಅಂದರೆ ಅಷ್ಟು ಸುಲಭವಾಗಿ ಆ ವಿಡಿಯೋನ ಕ್ಲಿಕ್ ಮಾಡಲ್ಲ, ಅಷ್ಟು ಸುಲಭವಾಗಿ ಲೈಕ್ ಮಾಡಲ್ಲ. ನಾವು ನಮ್ಮ ಪ್ರಕಾರ ಯೋಚನೆ ಮಾಡೋದನ್ನು ಬಿಡಬೇಕು. ಯೂಟ್ಯೂಬ್ ಅನ್ನೋದು ಅವ್ರಿಗೆ ಇಷ್ಟ ಆಗಿರೋದನ್ನ ಕ್ಲಿಕ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಯಿತಾ ಅದನ್ನು ನೋಡ್ತಾರೆ, ಅವ್ರಿಗೆ ಇಷ್ಟ ಆಯಿತಾ ಲೈಕ್ ಮಾಡ್ತಾರೆ. ಯಾರಿಗೇನು ಇಷ್ಟ ಅಂತ ನಮಗೆ ಗೊತ್ತಿರಲ್ಲ. ಬಟ್ ನಮ್ಮಂಥ ಜನಗಳು ಇರ್ತಾರೆ, ನಮ್ಮಂಥ ಜನನೂ ಇರ್ತಾರೆ. ಅಂದರೆ ನಮ್ಮಂಥ ಜನ ಅಂದರೆ ಒಂದೊಳ್ಳೆ ಇನ್ಫಾರ್ಮೇಷನ್ ಇದೆ, ಈ ವಿಡಿಯೋನ ಕ್ಲಿಕ್ ಮಾಡೋಣ, ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋಣ ಅನ್ನೋಂಥ ಜನಗಳು ಮಾತ್ರ ನಮಗೆ ಕ್ಲಿಕ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ. ಅದು ಹೊರತಾಗಿ ಬೇರೆ ಬೇರೆ ಥರಗಳ ಜನಗಳು ಇದ್ದಾರೆ. ಬೇರೆ ಎಲ್ಲ ಥರದ ಜನನೂ ವಿಡಿಯೋಸ್ ನೋಡ್ತಾರೆ. ನನಗೆ ಈ ಅನುಭವ ಯಾವಾಗಾಯಿತು ಅಂದರೆ ಲೈವ್ ವಿಡಿಯೋ ಮಾಡೋದಿರುತ್ತಲ್ಲ, ಲೈವ್ ಹೋಗ್ತೀವಿ. ಪ್ರತಿದಿನ ನಾನು ಲೈವ್ ಆನ್ ಮಾಡಿರ್ತೀನಿ. ಬಟ್ ನಾನು ಅದರಲ್ಲಿ ಲೈವಲ್ಲಿ ಲೈವ್ ವಿಡಿಯೋದಲ್ಲಿ ನಾನು ಅಷ್ಟೊಂದು ಎಫರ್ಟ್ ಹಾಕಲ್ಲ. ಲೈವ್ ವಿಡಿಯೋಗಳಿಗೆ ಯಾಕೆ ಎಫರ್ಟ್ ಹಾಕಿ ಜಾಸ್ತಿ ವಿಡಿಯೋ ಮಾಡಲ್ಲ ಅಂದರೆ
ತುಂಬ ಜನ ಲೈವಲ್ಲಿ ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳು ಯಾವ್ಯಾವ ಥರ ಎಲ್ಲ ವಿಡಿಯೋಗಳು ಲೈವಲ್ಲಿ ನೋಡಿದ್ದೀರಾ. ನಾವು ಯಾರಿಗೂ ನಿಜವಾಗ್ಲೂ ಹೇಳಂಗಿಲ್ಲ, ಬೈಯಂಗಿಲ್ಲ, ಅದಕ್ಕೋಸ್ಕರ ನಾನು ಹೇಳಲ್ಲ. ಬೇರೆಯವರೆಲ್ಲ ಬೈತಾ ಇರ್ತಾರೆ ಎಲ್ಲ ಸರಿ, ಹಂಗಿದ್ಮೇಲೆ ನಾವೇನು ಬೈಬೇಕು ಅಂತ ಏನಿಲ್ಲ, ಎಲ್ಲರಿಗೂ ನಿಮಗೆ ಗೊತ್ತೇ ಇರುತ್ತೆ. ಆ ಥರ ಬಂದಾಗ ಅಲ್ಲಿ ನೋಡುವಂಥ ಜನ ಏನು ಮಾಡ್ತಾರೆ, ನಾವು ಲೈವನ್ನು ಆನ್ ಮಾಡಿದಾಗ ಇವರು ಅದೇ ಕ್ಯಾಟಗರಿ ಅಂದ್ಕೊಂಡು ನಮಗೂ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಇವರು ಅದೇ ಕ್ಯಾಟಗರಿ ಅಂದ್ಕೊಂಡ್ಬಿಟ್ಟು ನಮಗೂ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಅದಕ್ಕೆ ಹೇಳೋದು, ಕೋತಿ ತಾನು ಕೆಡೋದಲ್ದವನ ಎಲ್ಲ ಕೆಡಿಸ್ತು ಅಂತ. ಆ ಥರ ಜನಗಳು ಇದ್ದಾರಲ್ಲ, ಅದಕ್ಕೋಸ್ಕರ ನನಗೆ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಬ್ಯಾಡ್ ಕಮೆಂಟ್ ಬಂದಾಗ ಅಯ್ಯೋ ಬೇಡಪ್ಪ, ಇದು ನಮ್ಮಂಥವ್ರಿಗಲ್ಲ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ನಮಗೆ ನಮ್ಮಂಥವ್ರಿಗಲ್ಲ ಈ ಯೂಟ್ಯೂಬ್ ಚಾನಲ್ಲು ಅಂತ ಎಲ್ಲ ಒಂದು ಕಡೆ ಅನ್ನಿಸ್ಬಿಡುತ್ತೆ. ಯೂಟ್ಯೂಬೇ ಬೇಡ ಅನ್ನಿಸ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಲೈವ್ ವಿಡಿಯೋ ಮಾಡಿದಾಗ ಒಂದು ಸ್ವಲ್ಪ ಎಫರ್ಟ್ ಹಾಕೋದು ಕಡಿಮೆ, ಲೈವಲ್ಲಿ ಕೂತ್ಕೊಳ್ಳೋದು ಆ ಥರ ಇಲ್ಲ. ಸುಮ್ಮನೆ ಎಲ್ಲೋ ಒಂದು ಆನ್ ಮಾಡಿಬಿಟ್ಟು ನನ್ನ ಕೆಲಸ ನನ್ನ ಪಾಡಿಗೆ ನಾನೇನೋ ಬೇರೆ ಕೆಲಸಗಳಲ್ಲಿ ಇರ್ತವೆ ಮುಗಿಸ್ಕೊಳ್ತೀನಿ. ಹಂಗಾಗ್ಬಿಟ್ಟು ಲೈವಲ್ಲಿ ಅಷ್ಟೊಂದು ಎಫರ್ಟ್ ಆಗ್ತಿಲ್ಲ. ಅದೇ ಬ್ಯಾಡ್ ಕಮೆಂಟ್ಗಳು ಬರುತ್ತೆ. ಎಲ್ಲರೂ ಒಂದೇ ಅಂದ್ಕೊಂಡ್ಬಿಟ್ಟು ಕೆಲವ್ರು ಕಮೆಂಟ್ ಹಾಕ್ತಾರೆ. ಕೆಲವರಿಗೆಲ್ಲ ಗೊತ್ತಿರುತ್ತೆ, ಅರ್ಥ ಮಾಡ್ಕೊತಾರೆ. ಆದರೆ ಕೆಲವರು ಆ ಥರ ಅಲ್ಲ, ಬ್ಯಾಡ್ ಕಮೆಂಟ್ ಹಾಕೋರು ಇರ್ತಾರಲ್ಲ, ಹಂಗಾಗಿ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ನನಗೆ. ಹಂಗಾಗಿ ನಾನು ಲೈವಲ್ಲಿ ಅಷ್ಟೊಂದು ಎಫರ್ಟ್ ಹಾಕಿ ವಿಡಿಯೋ ಮಾಡೋದು. ಅದಕ್ಕಿಂತ ಜಾಸ್ತಿನೇ ಒಳ್ಳೊಳ್ಳೆ ಕಮೆಂಟ್ಗಳಿದ್ದಾವೆ. ನಿಜವಾಗ್ಲೂ ಎಲ್ಲ ವಿಡಿಯೋಗೂ 2, 3, 4, 5, 10 ಈ ಥರ ಕಮೆಂಟ್ಗಳಿದ್ದಾವೆ. ಎಲ್ಲ ವಿಡಿಯೋಗಳಿಗೂ ಇದೆ ಕಮೆಂಟು. ಹಂಗಾಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾರೂ ಸಬ್ಸ್ಕ್ರೈಬ್ ಅಂತೂ ಮಾಡಲ್ಲ. ಇವಾಗ ಸಬ್ಸ್ಕ್ರೈಬರ್ಸ್ನ ಬೇಗ ಮಾಡ್ಕೋಬೋದು, ಒಂದೇ ದಿನದಲ್ಲಿ ಇದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ನಿಜವಾಗ್ಲೂ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸಬ್ಸ್ಕ್ರೈಬರ್ ಮಾಡೋದು ಭಾಳ ಕಷ್ಟ ಇರುತ್ತೆ. ಒಬ್ಬರು ಸಬ್ಸ್ಕ್ರೈಬರು ಬಂದರು ಅಂದರೆ ಅದೋ ಒಂದು ಖುಷಿ ಆಗುತ್ತೆ ನಮಗೆ. ಅಂದರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಯೂಟ್ಯೂಬ್ ಅಂದ ತಕ್ಷಣ ಈಸಿ ಇಲ್ಲ. ಹಾಗೇನೆ ಈಗ ಲೈಕ್ ಮಾಡಬೇಕು, ಅವ್ರಿಗೆ ಲೈಕ್ ಆಗಬೇಕು. ಏನೋ ಒಂದು ವಿಚಾರ ಕೊಟ್ಟಿದ್ದೀವಿ ಅಂದಾಗ ಒಬ್ರಿಗೆ ಅದು ನಮ್ಮ ಒಂದು ವಿಡಿಯೋ ಒಬ್ರಿಗೆ ಯಾರಿಗಾದರೂ ಒಂಚೂರು ಇಷ್ಟ ಆಗಿದೆ ಅಂದರೆ ಅವರು ಒಂದು ಲೈಕ್ ಕೊಡ್ತಾರೆ. ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಒಂದು ಲೈಕ್ ಕೊಟ್ಟರೆ ಹೌದು ಇದರಲ್ಲಿ ಏನೋ ಒಂದು ಮೆಸೇಜ್ ಇದೆ, ಈ ಅಮ್ಮ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಇವಮ್ಮ ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡ್ತಾರೆ. ಸುಮ್ಮನೆ ಯಾರೂ ಲೈಕ್ ಮಾಡಲ್ಲ. ಇವತ್ತಿನ ಕಾಲದ ಜನ, ಈಗ ಟ್ರೆಂಡ್ ನಡೀತಾ ಇರೋವಂಥ ಜನ ಹೇಳ್ತಾ ಇದ್ದೀನಿ, ಲೈಕ್ ಮಾಡಲ್ಲ. ಇನ್ನೂ ಕೆಲವರು ಹೇಳ್ತಾ ಇರ್ತಾರೆ, ನಾನು ಯಾವಾಗಾದರೂ ಫೋನ್ ಮಾಡಿದಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಿಂದು ವೀಡಿಯೋಸ್ ಹೆಂಗೆ ಮಾಡ್ತೀಯ ನೀನು, ಬೇರೆಯವರೆಲ್ಲ ವಿಡಿಯೋ ಮಾಡ್ತಾರಲ್ಲ ನೋಡು, ಲಕ್ಷಾಂತರ ಜನ ಫಾಲೋವರ್ಸು, ಮಿಲಿಯನ್ ಗಟ್ಟಲೆ ಇರ್ತಾರೆ, ಮಿಲಿಯನ್ ಗಟ್ಟಲೆ ಲೈಕ್ಸ್ ಬಂದಿರುತ್ತೆ, ನೀನು ಮಾತ್ರ ಹಂಗೆ ಮಾಡಲ್ಲ ಅಂತಾರೆ. ಒಂದು ವಿಚಾರ ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ತೀನಿ, ಅವರೆಲ್ಲ ಆ ಥರ ಯಾವ ಥರ ಅಂತಂದರೆ, ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 8 ವರ್ಷ 10 ವರ್ಷ ಆಗಿರುತ್ತೆ. ಬೇಕಾದರೆ ನೀವು ಹೋಗಿ ಚೆಕ್ ಮಾಡಿ, ಅಬೌಟ್ ಅವರ ಒಂದು ಬಯೋನಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಅವ್ರದ್ದು ಆಲ್ರೆಡಿ 8 ವರ್ಷ 10 ವರ್ಷದಿಂದ ಯೂಟ್ಯೂಬ್ ಚಾನಲ್ ಇರೋರು ಮಾತ್ರ ಅಷ್ಟು ಜನ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. 1 ಅವರ್ ಅವ್ರು ವಿಡಿಯೋ ಅಪ್ಲೋಡ್ ಮಾಡಿ 1 ಅವರ್ಗೆ 1 ಮಿಲಿಯನ್ ಗಟ್ಟಲೆ ವ್ಯೂಸು ಸಹ ಹೋಗಿರುತ್ತೆ. ಅಂದರೆ ಅವ್ರದ್ದು ಆಲ್ರೆಡಿ 8-10 ವರ್ಷ ಆಗಿರುತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಅಂಥವ್ರು ಮಾತ್ರ ಆ ಥರ ಆಗಿರ್ತಾರೆ. ಅಷ್ಟು ಹೊರತಾಗಿ 1 ತಿಂಗಳಾಗಿರುತ್ತೆ, 2 ತಿಂಗಳಾಗಿರುತ್ತೆ, ಇಂಥವ್ರು ಯಾರೋ ಬರಲ್ಲ, ಅಷ್ಟು ಸುಲಭ ಯಾರೋ ಬರಲ್ಲ ಆ ಥರ ಫಾಲೋವರ್ಸ್. ಅದೇ ಹೇಳಿದ್ನಲ್ಲ, ಒಂದು ವೇಳೆ ಬರ್ತವೆ ಆ ಫಾಲೋವರ್ಸ್ ಬಂದಿದ್ದಾರೆ, ವ್ಯೂಸು ಆಗುತ್ತೆ ಅನ್ನೋ ಸೆಲೆಬ್ರಿಟಿಗಳಾಗಿರಬೇಕು, ಅಥವಾ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಅವರನ್ನು ಗುರುತಿಸ್ಕೊಂಡಿರೋರಾಗಿದ್ದರೆ ಮಾತ್ರ ಆ ಥರ ವ್ಯೂಸ್ ಬರುತ್ತೆ. ಯಾರಿಗೂ ಗೊತ್ತಿರಲ್ಲ, ಅಥವಾ ನಾವು ಹಾಕುವಂಥ ವೀಡಿಯೋ ಅವರಿಗೆ ತಲುಪಿದ್ರೂ ಸಹ ಎಲ್ಲೋ ಒಂದು ಕಡೆ ನಾವು ಹೇಳಿರೋಂಥ ಮಾಹಿತಿ ಅವ್ರಿಗೆ ಇಷ್ಟ ಆಗಿರಲ್ಲ, ಅಥವಾ ಎಲ್ಲೋ ಒಂದು ಕಡೆ ನಮ್ಮ ವೀಡಿಯೋಗಳು ಅಷ್ಟು ಕ್ಲಿಯರ್ ಇರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಯೂಟ್ಯೂಬಲ್ಲಿ ಸಖತ್ತು ರೂಲ್ಸ್ ಇದ್ದಾವೆ, ಸಖತ್ತು ಕಂಡೀಷನ್ಸ್ ಇದ್ದಾವೆ. ಇನ್ನು ನನ್ನ ವಿಡಿಯೋಗಳು, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ನಾನು 2 ವರ್ಷ, ಅಕ್ಟೋಬರ್ 24 ಬಂದರೆ 2 ವರ್ಷದಿಂದ ಅರ್ಥ ಮಾಡ್ಕೊತಾ ಇದ್ದೀನಿ ಯೂಟ್ಯೂಬಲ್ಲಿ ಹೆಂಗೆ ಏನು ಅಂತ. LKG UKGಯಿಂದ ಮಕ್ಕಳು 10th ಎಷ್ಟು ಕಲಿತಾರೋ ಆ ಥರ ಕಲಿಯೋದಿರುತ್ತೆ. ಒಂದೇ ದಿನ ಕಲಿಯೋಕ್ಕಾಗಲ್ಲ, 1 ತಿಂಗಳಲ್ಲಿ ಕಲಿಯೋಕ್ಕಾಗಲ್ಲ. ಸುಳ್ಳು ಅದೆಲ್ಲ. ಒಂದೇ ದಿನದಲ್ಲೇ ಈ ಥರ ಮಾಡಿ, ಈ ಥರ ಕ್ಲಿಕ್ ಮಾಡಿ ಇದೆಲ್ಲ ಹೇಳ್ತಾರಲ್ಲ, ನಿಜವಾಗ್ಲೂ 100% ಸುಳ್ಳು ಅದು. ನಾನು ಹೇಳ್ತಾ ಇದ್ದೀನಿ 100% ಸುಳ್ಳಿರುತ್ತೆ. ಇರೋ ವಿಚಾರ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಯಾರೋ ಒಂದು ಏನೋ ಹೇಳ್ಬಿಟ್ರು ಅಂದ ತಕ್ಷಣ ಅದನ್ನು ನಿಜ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ವ್ಯೂಸ್ಗೋಸ್ಕರ ಎಷ್ಟೆಲ್ಲ ಏನೇನು ಹೇಳ್ತಾರೆ ಅನ್ನೋ ಅದೂ ಗೊತ್ತಿರುತ್ತೆ. ಇವಾಗೆಲ್ಲ ಜನರು ಯಾರೂ ದಡ್ರಿಲ್ಲ, ಆದರೆ ಕೆಲವು ವಿಚಾರಗಳಲ್ಲಿ ದಡ್ರಾಗ್ಬಿಡ್ತಾರೆ. ನಿಜವಾಗ್ಲೂ ಯಾಕೆ ಆ ಥರ ಅಂತ ಗೊತ್ತಿಲ್ಲ. ಅವರು
ಯಾರೋ ಒಬ್ಬರು ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಅಂದಾಗ ಆ ಬ್ಯಾಡ್ ಕಮೆಂಟನ್ನು ಅದನ್ನೇ ಬಂಡವಾಳ ಮಾಡೋವಂಥವ್ರು ತುಂಬ ಜನ ಇದ್ದಾರೆ ಇವಾಗ ಯೂಟ್ಯೂಬಲ್ಲಿ. ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಅಂದರೆ ಅದನ್ನೇ ಬಂಡವಾಳ ಮಾಡ್ಕೊಂಡು ಅದರಿಂದನೇ ಇನ್ನೂ ವ್ಯೂಸ್ ತಗೊಳ್ಳೋರು ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲಿ. ಹಂಗೆ ನೋಡಿದರೆ ಯಾರು ದಡ್ರು ಯಾರು ಜನರು ಏನೂ ಅರ್ಥನೇ ಆಗ್ತಿಲ್ಲ ನನಗೆ. ಆಮೇಲೆ ತುಂಬ ಜನ ನನಗೆ ಯಾವಾಗಲೂ ಕೇಳ್ತಾರೆ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತ. ನಾನೇ ಇನ್ನೂ ₹1 ಸಹ ನೋಡಿಲ್ಲ. ಈ 2 ವರ್ಷದಿಂದಲೂ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ವಿಡಿಯೋಸ್ ಹಾಕ್ತಾಯಿದ್ದೀನಿ, ನೋಡ್ತಾಯಿದ್ದೀನಿ. 2 ವರ್ಷದಿಂದ ಇದ್ದಿದ್ದು ಯೂಟ್ಯೂಬ್ ಚಾನಲ್ ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ ಆಗೋಯಿತು. ಅದಾದಮೇಲೆ ಸೆಕೆಂಡ್ ಚಾನಲ್ಲು ಇದು ಯೂಟ್ಯೂಬ್ ಚಾನಲ್ಲು. ಹಿಂಗಿದ್ದಾಗ ನಾನು ಹೆಂಗೆ ಇನ್ನೊಬ್ರಿಗೆ ಭರವಸೆ ಕೊಡೋಕ್ಕಾಗುತ್ತೆ? ಹೌದು, ನೀನು ಕ್ರಿಯೇಟ್ ಮಾಡು, ನೀನು ವಿಡಿಯೋ ಹಾಕೊಂಡು. ನಿಜವಾಗ್ಲೂ ನನಗೆ ಯಾರಾದರೂ ಆ ಪ್ರಶ್ನೆ ಕೇಳಿದ್ರೆ ಮಾತ್ರ ನನಗೆ ಆನ್ಸರ್ ಕೊಡೋಕ್ಕಾಗಲ್ಲ. ಇನ್ನು ನೀನು ಮಾತ್ರ ಮುಂದುವರಿಸ್ತಾ ಇದೆಯಾ, ನಮಗೆ ಹೇಳಲ್ಲ ಅಂತಾರೆ. ನಾನು ಹೇಳ್ತಾಯಿದ್ದೀನಿ, ಇರೋ ವಿಚಾರಗಳು ಹೇಳ್ತಾ. ಒಬ್ಬರು ಸಬ್ಸ್ಕ್ರೈಬರ್ ಬರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅವ್ರು ಸುಮ್ಮನೆ ಯಾರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ. ಒಂದು ಪ್ರಾಮಾಣಿಕವಾಗಿರಬೇಕು, ಆ ಪ್ರಾಮಾಣಿಕತೆ ವಿಡಿಯೋದಲ್ಲಿ ಕಾಣಬೇಕು ಅವ್ರಿಗೆ. ಹಂಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ. ಸುಮ್ಮನೆ ಯಾರು ಕ್ಲಿಕ್ ಮಾಡ್ತಾರೆ ಸಬ್ಸ್ಕ್ರೈಬ್ನ? ದಡ್ರ ಯಾರಿದ್ದಾರೆ ಇವಾಗ? ಯಾರೂ ದಡ್ರಿಲ್ಲ. ನಾವೇ ದಡ್ರು. ಯಾರಾದರೂ ದಡ್ರು ಅಂತ ಹೇಳಿದ್ರೆ ಅವರು ದಡ್ರು ನಾವು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನೂ ದಿನಕ್ಕೂ ತುಂಬಾ ಸ್ಟ್ರಿಕ್ಟ್ ಆಗುತ್ತೆ. ದಿನಕ್ಕೂ ಇನ್ನೂ ಎಲ್ಲನೂ ಅಷ್ಟೇ. ಅಷ್ಟು ಸುಲಭ ಇಲ್ಲ, ಯಾವುದೂ ಸುಲಭ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಜನ ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರಿಗೆ. ನಾನು ಇನ್ನೂ ಏನು ಅದರಿಂದ ಕಂಡಿಲ್ಲ ಅಂದಾಗ ಇನ್ನೊಬ್ಬರಿಗೆ ನಾನು ಅದ್ರ ಬಗ್ಗೆ ಏನು ಮಾಹಿತಿ ಕೊಡೋಕ್ಕಾಗಲ್ಲ, ಕೊಡೋದು ಇಲ್ಲ ನಾನು. ಹೌದು ಕ್ರಿಯೇಟ್ ಮಾಡಿರಿ, ನಾನು ಆ ಥರ ಎಲ್ಲ ಹೇಳಲ್ಲ ನಾನು. ನನ್ನ ಫ್ರೆಂಡ್ ನಾನು ಪ್ರತಿಯೊಂದಕ್ಕೂ ಇದಕ್ಕೆ ಹೆಲ್ಪ್ ಮಾಡಿದ್ದು. ಯೂಟ್ಯೂಬ್ ಚಾನಲ್ ಕ್ರಿಯೇಟಿಂಗ್ ಇರ್ಬೋದು, ಪ್ರತಿಯೊಂದೂ ಸಹ ಹೆಲ್ಪ್ ಮಾಡಿರೋದು. ಹಂಗಾಗ್ಬಿಟ್ಟು ನಾನು ಅದನ್ನು ಹೇಳಿದ್ದೀನಿ, ಯಾರಾದರೂ ಕೇಳಿರೋರಿಗೆ ಹೇಳಿದ್ದೀನಿ. ನಾನು ಸಬ್ಸ್ಕ್ರೈಬರು ಯಾವ ವಿಡಿಯೋಗೆ ಬಂದಿದ್ದಾರೆ ಅಂತೇಳಿ ಚೆಕ್ ಮಾಡ್ಬೋದು. ಎಲ್ಲರೂ ಅಷ್ಟೇ, ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂದರೆ ಸಬ್ಸ್ಕ್ರೈಬರ್ ಯಾವ ವಿಡಿಯೋಗೆ ಬಂದಿದ್ದಾರೆ ಅಂತ ಚೆಕ್ ಮಾಡ್ಬೋದು. ಚೆಕ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಈ ವಿಡಿಯೋಗೆ ಬಂದಿದ್ದಾರೆ ಅಂತ. ಅಂದರೆ ಅರ್ಥ ಮಾಡ್ಕೊಳೋದು ಏನಪ್ಪ ಅಂತಂದರೆ, ಸುಮ್ಮನೆ ಅವರು ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿಲ್ಲ. ಅವರಿಗೆ ಆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ, ಆ ಇನ್ಫಾರ್ಮೇಷನ್ ಕರೆಕ್ಟಾಗಿರೋದಕ್ಕೆ ಅವರು ಕ್ಲಿಕ್ ಮಾಡಿರೋದು. ಸುಮ್ಮನೆ ಸಬ್ಸ್ಕ್ರೈಬರ್ ಬರ್ತಾರೆ, ಅದು ಇದು ಅದೆಲ್ಲನೂ ನಂಬ್ಕೊಂಡು ಹೋಗೋಕೆ ಹೋಗ್ಬೇಡ್ರಿ. ಯಾರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋರ್ಗೆ ಒಂದು ಮಾತು ಹೇಳ್ತೀನಿ. ಯಾರೋ ಒಬ್ರು ಹೇಳ್ತಾರೆ, ಒಂದು ದಿನಕ್ಕೆ 20 ಜನ ಬರ್ತಾರೆ, 30 ಜನ ಬರ್ತಾರೆ, ಹಿಂಗೆ ಮಾಡಿರಿ ಹಂಗೆ ಮಾಡಿರಿ. ಇದೆಲ್ಲ ನಿಜವಾಗ್ಲೂ ಅದು ಸಾಧ್ಯನೋ ಅಸಾಧ್ಯನೋ ಗೊತ್ತಿಲ್ಲ ನನಗೆ. ಇರೋ ವಿಚಾರ ಒಂದಂತೂ ಹೇಳ್ತೀನಿ, ಹಂಗಾಗಿದ್ದಿದ್ರೆ ನಾನು ಯಾವತ್ತೂ ಆ ಥರ ಮಾಡ್ಕೊಂಡ್ಬಿಡ್ತಿದ್ದೆ. ಒಂದೇ ದಿನಕ್ಕೆ ಇಷ್ಟೊಂದು ಸಬ್ಸ್ಕ್ರೈಬರ್ ಆ ಥರ ಮಾಡ್ಕೊಬೋದಿತ್ತು. ನಾನು ಆ ಥರ ಮಾಡಿಲ್ಲ. ಯಾಕೆ ಅಂತಂದರೆ ನನಗೆ ಗೊತ್ತು ಅವೆಲ್ಲ ಹೇಳ್ದಷ್ಟು ಸುಲಭ ಅಲ್ಲ. ಅದಕ್ಕೆ ನಾನು ಆ ಥರ ಯಾವುದೋ ಒಂದು ಸುಳ್ಳು ಇನ್ಫಾರ್ಮೇಷನ್ ಕೊಡೋದು ಆ ಥರ ನಾನು ಮಾಡ್ಬೋದಿತ್ತು. ಈ ಥರ ಕ್ಲಿಕ್ ಮಾಡಿರಿ ಇಷ್ಟು ಜನ ಬರ್ತಾರೆ, ಹಿಂಗೆ ಸೆಟ್ಟಿಂಗ್ ಮಾಡ್ಕೊಳ್ರಿ ಇಷ್ಟು ಜನ ಬರ್ತಾರೆ, ಈ ಥರ ಹೇಳ್ಬೋದಿತ್ತು. ನಾನು ಹೇಳೋಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಯಾರೋ ಒಬ್ಬರು ಜನ ಅಮಾಯಕರಿಗೆ ಒಂದು ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟು ನಂಬಿಸಿ ಆಮೇಲೆ ಅವರಿಗೆ ಮನಸ್ಸಿಗೆ ನೋವಾಗೋದು, ಅದೆಲ್ಲ ಎಲ್ಲದನ್ನು ಭಗವಂತ ನೋಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಅದು 100% ನಿಜ. ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು ಇವತ್ತಿನ ಕಾಲದಾಗೆ. ಹಂಗಿದ್ದಾಗ ಇನ್ನೊಬ್ರಿಗೆ ಯಾರಿಗೋ ಒಂದು ಸುಳ್ಳು ಮಾಹಿತಿ ಕೊಟ್ಟು ಅವರು ಅದನ್ನು ನಂಬಿ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದರಿಂದ ಏನೋ ಒಂದು ವೀಡಿಯೋಸ್ ಹಾಕಿ ಎಷ್ಟು ಕಷ್ಟ ಇರುತ್ತೆ ಒಂದು ವೀಡಿಯೋಸ್ ಹಾಕೋದಂತ ನನಗೆ ಗೊತ್ತು. ಹಂಗಿದ್ಮೇಲೆ ಪಾಪ ಅವ್ರ ಟೈಮ್ ವೇಸ್ಟ್ ಆಗಿ ಅವರಿಗೆ ಮನೆಗೆ ತೊಂದರೆಗಳಾಗಿ ಬೇರೆ ಕೆಲಸಕ್ಕೆ ಹೋಗ್ತಾಯಿದ್ದಾರೆ, ಆ ಕೆಲಸನೆಲ್ಲ ಬಿಟ್ಟು ಇದನ್ನೇ ನಂಬಿ ಈ ಥರ ಎಲ್ಲ ಮಾಡಿ ಅವ್ರ ಲೈಫ್ನ ಹಾಳು ಮಾಡ್ಕೊಳೋದು ಬೇಡ. ಅದಕ್ಕೋಸ್ಕರ ನಾನು ಹೇಳೋದು ಒಂದೇ ವಿಚಾರ ಏನಪ್ಪ ಅಂದರೆ, ತಿಳ್ಕೊಳ್ರಿ, ಅದ್ರ ಬಗ್ಗೆ ಫಸ್ಟು ತಿಳ್ಕೊಳ್ರಿ. ಒಂಚೂರು ತಾಳ್ಮೆ ಬೇಕೇ ಬೇಕು. ಆಮೇಲೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ ಹಾಕಿ ನಿಮ್ಮ ಕೆಲಸನೂ ಕಳ್ಕೊಂಡು ಈ ಥರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಧಾನವಾಗಿ ತಿಳ್ಕೊಳ್ರಿ. ಭಾಳ ಕಷ್ಟ ಐತೆ ಒಂದು ಸಬ್ಸ್ಕ್ರೈಬರ್ನ ಪಡ್ಕೊಳೋದು, ಭಾಳ ಕಷ್ಟ ಐತಿ. ಯಾರೂ ಸಹ ಸುಮ್ಮನೆ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಲ್ಲ. ಇಷ್ಟ ಆಗಬೇಕು ಅವರಿಗೆ, ಹೌದು ಇದು ಸತ್ಯ, ಇವರು ಸತ್ಯ ಹೇಳ್ತಾ ಇದ್ದಾರೆ, ನಿಜ ಹೇಳ್ತಾ ಇದ್ದಾರೆ ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ಬೇಕು. ಹಂಗಿದ್ರೆ ಮಾತ್ರನೇ ಕ್ಲಿಕ್ ಮಾಡೋದು. ಅದಕ್ಕೋಸ್ಕರ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 400 ಜನ ಆಗಿರೋದನ್ನ ನಾನು ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಕಷ್ಟ ಇದೆ. ಒಬ್ಬರು ಸಬ್ಸ್ಕ್ರೈಬರ್ ಬಂದರೂ ನನಗೆ ಹೌದು ಖುಷಿ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಒಂದು ಒಳ್ಳೆ ಇನ್ಫಾರ್ಮೇಷನ್ ನೋಡೋ ಕ್ಲಿಕ್ ಮಾಡಿರ್ತಾರೆ, ಸುಮ್ಮನೆ ಕ್ಲಿಕ್ ಮಾಡಿರಲ್ಲ. ಇನ್ನೂ ರಿಲೇಟಿವ್ಸು ಫ್ರೆಂಡ್ಸು ಅಂದರೆ ಗೊತ್ತಿರೋರು ಕ್ಲಿಕ್ ಮಾಡ್ತಾರೆ, ಅದಿರಲಿ. ಹಂಗೆ ಅದೃಷ್ಟ ಇದ್ದರೆ ಸಕ್ಸಸ್ ಆಗಿ ಏನಾದರೂ ಒಂದು ಸ್ವಲ್ಪ ಅದರಿಂದ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ನನಗೂ ಆಸೆ ಐತೆ. ಇವಾಗ ಸಕ್ಸಸ್ ಕಾಣೋದು. ಹಂಗಾಗ್ಬಿಟ್ಟು ನಾನು ಇದನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ ಅಂತ ಹೇಳಿ
ಏಕೆಂದರೆ ನಾವು ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದೀವಿ, ಊರಿಗೆ ಹೊಸದುರ್ಗಕ್ಕೆ ಬಂದಿದ್ದೀವಿ ಹಳ್ಳಿಯಿಂದ. ಈಗ ಬಂದಾದಮೇಲೆ ಪ್ರತಿಯೊಂದು ನಮ್ಮ ಯಜಮಾನ್ರಿಗೆ ನಾನು ಎಲ್ಲದಕ್ಕೂ ಅವ್ರ ಹತ್ರನೇ ಕೇಳೋಕ್ಕಾಗಲ್ಲ. ಎಲ್ಲದಕ್ಕೂ ನಮ್ಮ ಯಜಮಾನ್ರ ಹತ್ರನೇ ಕೊಡ್ರಿ ಅವ್ರಿಗೂ ಕಷ್ಟ ಆಗುತ್ತೆ. ಇವತ್ತಿನ ದಿನ ಪ್ರತಿಯೊಂದು ಅಷ್ಟೇ, ಏನಾದರೂ ಕೊಂಡ್ಕೋಬೇಕು ಅಂದರೆ ಎಲ್ಲ ರೇಟು, ಮಳೆ ಕೂಡ ಕಡಿಮೆ. ಹಿಂಗಿದ್ದಾಗ ಅವ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಸಹ ಏನಾದರೂ ಹೆಲ್ಪ್ ಮಾಡಬೇಕಂತಲೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು. ಆದರೆ ಅಷ್ಟು ಸುಲಭ ಅಲ್ಲ ಇದರಲ್ಲಿ ಸಕ್ಸಸ್ ಕಾಣೋದು ಅಂತ ಅಂದ್ಕೊಂಡು ಇನ್ನೂ ಒಂದು ಬೇರೆ ಕೆಲಸ ಏನಾದರೂ ಮಾಡೋಣ ಅದ್ರ ಜೊತೆ ಅಂತೇಳಿ ಇನ್ನೊಂದು ಬೇರೆ ಕೆಲಸನೂ ಮಾಡ್ತಾಯಿದ್ದೀನಿ. ಈ ಒಂದು ಚಾನಲ್ಲು ಕಂಪ್ಲೀಟ್ ಆದಮೇಲೆ 1000 ಫಾಲೋವರ್ಸ್, 1000 ಸಬ್ಸ್ಕ್ರೈಬರು, ವಾಚ್ ಅವರೆಲ್ಲ ಕಂಪ್ಲೀಟ್ ಆದಮೇಲೆ ನೋಡೋಣ, ಪ್ರಯತ್ನ ಮಾಡೋಣ, ಒಳ್ಳೊಳ್ಳೆ ವೀಡಿಯೋಸ್ ಈಗಲೂ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಸಾಧ್ಯ ಅಷ್ಟು ಆಗ್ತಾಯಿದ್ದೀನಿ. ಆದ್ರೂ ನಮ್ಮ ಒಂದು ಪ್ರತಿದಿನದ ಖರ್ಚುಗಳಿಗೆ ಹಣ ಬೇಕಾಗುತ್ತಲ್ಲ, ಹಂಗಾಗಿ ಒಂದು ಬೇರೆ ಕೆಲಸನೂ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ. ಟೈಲರಿಂಗ್ ಕೆಲಸ ಎಷ್ಟೋ ಜನಕ್ಕೆ ಗೊತ್ತಿತ್ತೆ, ಹೇಳಿದ್ದೀನಿ ಗೊತ್ತಿಲ್ಲದವ್ರಿಗೆ. ಹಂಗಾಗ್ಬಿಟ್ಟು ಅದೊಂದು ವಿಡಿಯೋನೆಲ್ಲ ಮಾಡ್ತೀನಿ ನಾನು, ಯಾವ ಥರ ಎಲ್ಲನ ಕೆಲಸ ನಾನೆಲ್ಲಿ ಮಾಡ್ತಿದ್ದೀನಿ, ಏನು ಎಲ್ಲ ಕೆಲಸದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರದ್ದು ಬೇಕಲ್ಲ ಜೀವನಕ್ಕೊಂದು ದಾರಿ ಏನಾದರೂ ಅಂತೇಳಿ. ರೈತರುಗಳು ನಾವು ಬೇಸಿಕಲಿ ರೈತರಾಗಿರೋದ್ರಿಂದ ಮಳೆ ಬೆಳೆನೇ ನಂಬ್ಕೊಂಡಿದ್ದೀವಿ. ಮಳೆಗಾಲ ಇಲ್ಲದೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ ಅಂತೇಳಿ ಬೇರೆ ಕೆಲಸ ಮಾಡ್ತಾಯಿದ್ದೀವಿ. ಇದಿಷ್ಟು ವಿಚಾರ. 400 ಜನ ಫಾಲೋವರ್ಸ್ ಆಗಿರೋದು ನನಗೆ ತುಂಬ ದೊಡ್ಡ ಒಂದು ಖುಷಿ ಕೊಟ್ಟಿದೆ, ಖುಷಿ ಅನಿಸುತ್ತೆ. ತುಂಬ ಪ್ರಾಬ್ಲಮ್ ಆಗೇ ಆಗುತ್ತೆ ಯೂಟ್ಯೂಬಲ್ಲಿ, ಚಿಕ್ಕ ಪುಟ್ಟ ಪ್ರಾಬ್ಲಮ್ಸು ಮಾಡ್ತಾನೆ ಇರ್ತೀವಿ ನಮಗೆ ಗೊತ್ತಿಲ್ಲದೇ. ಎಷ್ಟೋ ವಿಚಾರಗಳು ತಿಳ್ಕೊಳ್ಳೋದಿರ್ತೀವಿ ಯೂಟ್ಯೂಬಲ್ಲಿ, ಸುಮ್ಮನೆ ಆಗಲ್ಲ ವಿಡಿಯೋ ಮಾಡೋಕ್ಕೆ. ಯಾಕೆ ಅಂತಂದರೆ ಈಗ ಒಂದು ಮೊನ್ನೆಯಿಂದ ಸ್ವಲ್ಪ ವಾಚ್ ಅವರಲ್ಲಿ ಸ್ವಲ್ಪ ಡಿಕ್ರೀಸ್ ಆಗ್ತಿತ್ತು. ಅದೊಂಚೂರು ಬೇಜಾರೈತೆ, ನೋಡೋಣ ಅಂತಂದು ಸುಮ್ಮನೆ ಇದ್ದೀನಿ. ಕರೆಕ್ಟ್ ಆದಂಥ ಮಾಹಿತಿ ಕೊಟ್ಟಿದ್ದೀನಿ ನಿಜವಾಗ್ಲೂ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರಿಗೆ ಸುಮ್ಮನೆ ಏನೋ ಒಂದು ಹೇಳಿ ಪಾಪ ಅವರಿಗೂ ತಲೆ ಕೆಡಿಸಿ ಅವ್ರ ಕೆಲಸನೂ ಕಳ್ಕೊಂಡು, ಅವರ ನೆಮ್ಮದಿನೂ ಕಳ್ಕೊಂಡು, ಮನೆಯವ್ರ ಹತ್ರ ಜಗಳ ಇದೆಲ್ಲ ಆಗಬಾರ್ದು. ಯೋಚನೆ ಮಾಡಿರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕರೆಕ್ಟಾಗಿ ಹೇಳೋವಂಥವ್ರು ತುಂಬ ಜನ ಇದ್ದಾರೆ. ಅವ್ರ ವೀಡಿಯೋಸ್ ಎಲ್ಲ ನೋಡಿರಿ. ಈ ಥರ ಇದೆ ಯೂಟ್ಯೂಬಲ್ಲಿ ಅಂತ ಹೇಳಿ ಹೇಳ್ತಿರ್ತಾರಲ್ಲ, ಅಂಥವ್ರನ್ನೆಲ್ಲ ನೋಡಿ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ನಿಮ್ಮ ಕೆಲಸಗಳ್ನ ಕಳ್ಕೊಳ್ಳೋದು ಆ ಥರ ಮಾಡೋಕ್ಕೋಗ್ಬೇಡಿ. ಅದ್ರ ಜೊತೆನೇ ಮಾಡಿ, ಅದ್ರ ಜೊತೆನೇ ಕೆಲಸ ಮಾಡಿ. ಯೂಟ್ಯೂಬ್ ಚಾನಲ್ ಮಾಡ್ತೀರಾ, ಅದ್ರ ಜೊತೆನೇ ಕೆಲಸ ಮಾಡಿ. ನಿಮ್ಮ ಅದೃಷ್ಟ ಹೆಂಗಿರುತ್ತೋ ಗೊತ್ತಿಲ್ಲ, ಬೇಗನೆ ಮಾನಿಟೈಸ್ ಆಗ್ಬೋದು, ದುಡ್ಡು ಸಹ ಅರ್ನಿಂಗ್ಸ್ ಮಾಡೋ ಥರ ಆಗ್ಬೋದು. ನಿಮ್ಮ ಅದೃಷ್ಟ ಇದ್ದರೆ ಆ ಥರ ಆಗುತ್ತೆ. ಅಂತಾರೆ ಒಂದೇ ದಿನದಾಗ ಹೆಂಗೆ ಫಾಲೋವರ್ಸ್ ಮಾಡ್ತಾರೆ, ಇದೆಲ್ಲನೂ ಒಂಥರ ಕ್ವಶನ್ ಮಾರ್ಕ್ ಥರನೇ ಎಲ್ಲರಿಗೂ ಉಳಿಯುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಇದು ಇವತ್ತಿನ ವೀಡಿಯೋ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಎಲ್ರಿಗೂ ಕೂಡ ನಮಸ್ತೆ, ಥ್ಯಾಂಕ್ ಯು.